ಗೊತ್ತಿಲ್ಲ ಅಂತ ಗೊತ್ತು. ಇನ್ನೊಂದು ಕೆಟ್ಟ ಪ್ರಶ್ನೆ ಕೇಳ್ತೀನಿ, ಇಲ್ಲಿರೋದೆಲ್ಲ ಒಬ್ಬೊಬ್ರು ಯಾವಾಗ ಸಾಯ್ತೀರಿ ಅಂತ ಗೊತ್ತಾ? ಗೊತ್ತಾಗ್ಬಿಟ್ಟು ಬದುಕದೇ ಬೆಸ್ಟ್ ಬಿಡಿ, ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂತ ಗೊತ್ತು. ಗೊತ್ತಿಲ್ಲ ಅಂತ ಗೊತ್ತಿರೋದನ್ನೆಲ್ಲ ಆ ಪರ್ಟಿಕ್ಯುಲರ್ ಕ್ವಶನ್ ಹಾಕೋಣ. ಈಗ ಒಂದು ದೊಡ್ಡ ಕ್ವಶನ್ ನೋಡಿದ್ರೆ ಎರಡಕ್ಕಿಂತ ದೊಡ್ಡದು. ಅದು ಯಾವ ಕ್ವಶನ್ ಗೊತ್ತಾ? ವಿ ಡೋಂಟ್ ಇವನ್ ನೋ ದಟ್ ವಿ ಡೋಂಟ್ ನೋ ಇಟ್. ನಮ್ಗೆ ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ. ನನಗೆ ಗೊತ್ತು ಅನ್ನೋ ಚಿಕ್ಕ ಜಾಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರು ತಾನೇ ಪೋಸ್ಟ್ ಮಾಡಿಕೊಂಡು ನಾನು ಅವನು, ನಾನು ಇವನು, ನಾನು ಮೇಧಾವಿ ಅನ್ಕೊಂಡು ಓಡಾಡ್ತಿರ್ತಾರೆ. ಆ ಚಿಕ್ಕ ಕ್ವಶನ್ ಕೆಲಸ ಮಾಡೋರು ಏನೋ ಗೊತ್ತು ಅಂತ ಗೊತ್ತು. ಇನ್ನೊಂದು ಕ್ವಶನ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ನಂಗೆ ಗೊತ್ತಿಲ್ಲ ಅಂತ ಗೊತ್ತು. ಅಲ್ಲಿ ಕೆಲಸ ಮಾಡೋರು ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರ್ತಾರೆ. ಈ ಮೂರನೇ ಕ್ವಶನ್ ಇದೆಯಲ್ಲ, ನಾವೆಲ್ಲ ಟಚ್ಚೇ ಮಾಡಿಲ್ಲ. ಅದರ ಹೆಸರೇನು ಹೇಳಿ? ವಿ ಡೋಂಟ್ ಇವನ್ ನೋ ದಟ್ ವಿ ಡೋಂಟ್ ಇವನ್ ನೋ ದಟ್. ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ. ಪ್ರಪಂಚದ ದೊಡ್ಡ ಆವಿಷ್ಕಾರಗಳು ನಡೆದಿರೋದೆಲ್ಲ ಅಲ್ಲೇ. ಫಾರ್ ಎಕ್ಸಾಂಪಲ್, ರೇಡಿಯೋ ಕಂಡುಹಿಡಿದವ್ರು ಯಾರು? ನಿಮ್ಗೆಲ್ರಿಗೂ ಗೊತ್ತು. ಎಲ್ಲೋಗುತ್ತೆ ಈಗ ಅದು? ಫಸ್ಟ್ ಕ್ವಶನ್ ಹೋಗುತ್ತೆ. ಗೊತ್ತು ಅಂತ ಗೊತ್ತು. ಗೊತ್ತಾಗಕ್ಕಿಂತ ಮುಂಚೆ ಗೊತ್ತಿಲ್ಲ ಅಂತ ಗೊತ್ತು, ಅಲ್ಲಿಗೆ ಹೋಗಿರ್ತಿತ್ತು. ಹುಟ್ಟಿರೋದಲ್ಲಿ ಅಲ್ಲಿ. ಸೊ ಮನುಷ್ಯನಾಗಿರ್ಬೇಕು ಅಂದ್ರೆ ಮೊದಲನೇ ಸರ್ಕಲ್ ಇಂದ ಹೊರಗಡೆ ಬರಬೇಕು. ಸರಿ, ಮೊದಲನೇ ಕ್ವಶನ್ ಇಂದ ಹೊರಗಡೆ ಬರಬೇಕು. ಮನುಷ್ಯ ಒಂದು ಸ್ವಲ್ಪ ವಿಷಯ ಕಲಿಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಮೊದಲನೇ ಕ್ವಶನ್ ಬಿಟ್ಟು ಎರಡನೇ ಕ್ವಶನ್ ಬರಬೇಕು. ಅಲ್ಲಿ ಕಲಿಯುವಂತ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಗೊತ್ತಿಲ್ಲ ಅಂತ ಗೊತ್ತು. ಯಾವಾಗ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೋ ಸೊ ಗೊತ್ತು ಮಾಡ್ಕೊಳ್ಳೋ ಹಪಾಪಿ ಹುಟ್ಟುತ್ತೆ. ಮನುಷ್ಯ ದೇವರಾಗಬೇಕು ಅಂದ್ರೆ ಏನು ಕೆಲಸ ಮಾಡಬೇಕು? ಮೂರನೇ ಭಾಗದಲ್ಲಿ ಕೆಲಸ ಮಾಡಬೇಕು. ಸೊ ನಾವು ಎಲ್ಲಿಂದ ಶುರು ಮಾಡಬೇಕು? ಮೂರನೇ ಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಎರಡನೇದಿಂದ ಶುರು ಮಾಡಬೇಕು. ಓಕೆ, ಸೊ ಇದು ತಲೆಯಲ್ಲಿ ಆಳುವಾಗ ಉಳಿದಿ. ಇನ್ ಲೈಫ್ ಟು ಎನ್ಹಾನ್ಸ್ ಎಫಿಷಿಯನ್ಸಿ ಇಸ್ ಕಾಲ್ಡ್ ಟೆಕ್ನಾಲಜಿ. ಓಪನ್ ವೆಲ್ ಅಲ್ಲಿ ನೀರಿರ್ತಿತ್ತು ಮುಂಚೆ. ಪಂಪ್ ಇಟ್ಟರೆ ನೀರು ಓವರ್ ಹೆಡ್ ಟ್ಯಾಂಕಿಗೆ ಹೋಗ್ತಿತ್ತು. ಬಾವಿ ತೋಡಿದ್ದು ಶ್ರಮ, ಬಾವಿಗೆ ಪಂಪ್ ಹಾಕಿದ್ದು ಟೆಕ್ನಾಲಜಿ ಅಲ್ಲ, ಯಂತ್ರ ಅಷ್ಟೇ. ಹಾ, ನೆಕ್ಸ್ಟ್ ಅದಕ್ಕೊಂದು ಆಟೋಮೆಟಿಕ್ ವಾಟರ್ ಕಂಟ್ರೋಲ್ ಇಟ್ಟಿದ್ರಲ್ಲ, ಅದು ಟೆಕ್ನಾಲಜಿ. ಅದೆಲ್ಲ ಆದ್ಮೇಲೆ ಎಷ್ಟು ನೀವು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸೋದು ಮನುಷ್ಯತ್ವ ಅಂತ ಮೇಡಮ್ ಹೇಳ್ಕೊಟ್ರಲ್ಲ, ಅದೇನದು? ಅದು ಟೆಕ್ನಾಲಜಿನೂ ಅಲ್ಲ, ಅದು ಮೆಷಿನರಿನೂ ಅಲ್ಲ, ಅದು ನಿಮ್ಮ ಶ್ರಮನೂ ಅಲ್ಲ, ಅದು ಮನುಷ್ಯರಿಗಿರಬೇಕಾದ ಸಾಮಾನ್ಯ ಜ್ಞಾನ. ಏನು ಮೆಷಿನರೀಸ್? ತಂತ್ರ ಅಂದ್ರೇನು? ಟೆಕ್ನಾಲಜಿ. ಮೆಷಿನ್ಸ್ ನ ಎಷ್ಟು ಅದ್ಭುತವಾಗಿ ಉಪಯೋಗಿಸಬೇಕು ಅನ್ನೋ ಒಂದು ಜ್ಞಾನವೇ ತಂತ್ರ. ಮಂತ್ರ ಅಂದ್ರೇನು? ನನಗೆ ಆಲ್ರೆಡಿ ಹೇಳಿದ್ದಲ್ಲ. ಏನು ಮಂತ್ರ ಅಂದ್ರೆ? ಆಕ್ಚುಲಿ ಸ್ಪೀಕಿಂಗ್ ಮಂತ್ರ ಇಸ್ ನಥಿಂಗ್ ಬಟ್ ಹ್ಯುಮ್ಯಾನಿಟಿ, ಮನುಷ್ಯತ್ವನೇ. ಇನ್ನು ಅದರ್ ವರ್ಡ್ಸ್ ಅಲ್ಲಿ ಹೇಳಿದ್ರೆ ಮಂತ್ರ ಅಂದ್ರೆ ಏನಂದ್ರೆ ಏಕಾಗ್ರತೆಯನ್ನು ಸಾಧಿಸುವಂತಹ ಒಂದು ಕ್ರಮ ಇದೆಯಲ್ಲ, ಅದು ಕ್ರಮಿಸುವ ಹಾದಿ ಇದೆಯಲ್ಲ, ಆಕ್ಚುಲಿ ಅದು ಮಂತ್ರ ಅಂದ್ರೆ. ಆಲ್ ತ್ರೀ ಟುಗೆದರ್ ಇಸ್ ಪವರ್. ಮೋಟಿವೇಶನ್. ಈಸ್ ಪ್ಲಾನಿಂಗ್ ಪಾಸಿಬಲ್? ನೋ ವೇ ಪಾಸಿಬಲ್. ಪ್ಲಾನಿಂಗ್ ಇಲ್ಲಿ ಎಕ್ಸಿಕ್ಯೂಷನ್ ಸಾಧ್ಯ ಇದೆಯಾ? ಇಲ್ಲ. ಎಷ್ಟು ಚೆನ್ನಾಗಿ ಹ್ಯಾಂಡ್ ಹೋಗುತ್ತೆ ಅಂದ್ರೆ ಅದಿಲ್ಲ ಇದಿಲ್ಲ ಅಂದ್ರೆ ಅದಿಲ್ಲ. ಬಟ್ ಇಂಪಾರ್ಟೆಂಟ್ ಇಸ್ ಮೋಟಿವೇಶನ್. ಸೆಲ್ಫ್ ಮೋಟಿವೇಶನ್ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನೂ ನಡೆಯಲ್ಲ. ನಡೆಯುತ್ತಾ? ಎಷ್ಟೋ ಜನ ಉಸಿರಾಟಕ್ಕೆ ಮರ್ತಿದ್ದಾರೆ. ಪಕ್ಕದಲ್ಲಿ ಒಂದ್ಸಲ ನೋಡೋಣ ಸಾಧ್ಯವಾದ್ರೆ ರಿಜಿಡಿಟಿಯಿಂದ ಮನುಷ್ಯರಿಗೆ ಪ್ರಾಬ್ಲಮೇ ಜಾಸ್ತಿ ಹೊರತು ಅನುಕೂಲತೆಗಳು ಜಾಸ್ತಿ ಇಲ್ಲ. ಅಂಡ್ ಟೆಕ್ನಾಲಜಿಕಲ್ ಸ್ಕಿಲ್ ಇಸ್ ತಂತ್ರ. ಮ್ಯಾನೇಜ್ಮೆಂಟ್, ಕೋಆರ್ಡಿನೇಷನ್ ಅಂಡ್ ಪಾಸಿಟಿವಿಟಿ ಇದೇ ಮಂತ್ರ ಜೀವನದ ಮಾತ್ರ ಅಲ್ಲ, ನಿಮ್ಮ ಕೆಲಸದಲ್ಲೂ ಅಷ್ಟೇ. ಪ್ರತಿನಿತ್ಯ ನೀವು ಮಾಡುವಂತಹ ಪ್ರೊಫೆಷನ್ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಏನೇ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಇದ್ದೇನೆ ಮ್ಯಾನೇಜ್ಮೆಂಟ್, ಕೋಆರ್ಡಿನೇಷನ್ ಅಂಡ್ ಪಾಸಿಟಿವಿಟಿ. ರೋಡ್ ಸೈಡ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗಾಡಿ ನಿಂತಾಗ ಬಂದ್ಬಿಟ್ಟು ಏನೋ ಮಾರೋ ಪ್ರಯತ್ನ ಮಾಡ್ತಾರಲ್ಲ, ನಿಜ ಹೇಳ್ತೀನಿ, ಅವರಿಗಿರೋ ಪಾಸಿಟಿವಿಟಿ ಕೈ ಹಾಕೊಂಡು ಕೋಟ್ ಹಾಕೊಂಡು AC ರೂಮ್ಗಳು ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಇಲ್ಲ. ಇವತ್ತು ವೆಹಿಕಲ್ ಅಲ್ಲೇ ಆ ಥರ ಟೆಕ್ನಾಲಜಿ ಶುರುವಾದಾಗ ನಾವು ಇನ್ನೂ ಬೇರೆ ನಮ್ಗೆ ಮೋಟಿವೇಟ್ ಮಾಡಲಿ ಅಂದ್ರೆ ಜೀವನ ಚೆನ್ನಾಗಿ ನಡೆಯುತ್ತಾ? ಇಲ್ಲ ಅಲ್ಲ. ಸೊ ಸೆಲ್ಫ್ ಮೋಟಿವೇಶನ್ ಇಸ್ ಇಂಪಾರ್ಟೆಂಟ್. ಸರ್ ಇನ್ನೂ ಯಾಕೆ ಹಿಂದೆ ಕೂತಿರಿ ಸರ್? ಒಂದು ಪ್ಲಸ್ ತಂತ್ರ ಈಸ್ ಈಕ್ವಲ್ ಟು ಪ್ರೊಡಕ್ಟಿವಿಟಿ. ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್, ಹೊಸ ಆವಿಷ್ಕಾರಗಳು, ಇನ್ನೋವೇಷನ್, ಕ್ರಿಯೇಟಿವಿಟಿ, ಡೆವಲಪ್ಮೆಂಟ್, ಎಫಿಷಿಯನ್ಸಿ, ಸ್ಟ್ರೆಸ್ ಫ್ರೀ ಲೈಫ್ ಅಂಡ್ ಹ್ಯಾಪಿನೆಸ್. ಅರ್ಥ ಆಗ್ತಿದೆ ನಿಮಗೆ? ಸೊ ಮಂತ್ರ ಯಾವುದು, ನೀವು ಯಾವ ಮಂತ್ರ ಯೂಸ್ ಮಾಡಬೇಕು, ಯಾವ ತಂತ್ರ ಯೂಸ್ ಮಾಡಬೇಕು, ಯಾವ ಯಂತ್ರಗಳನ್ನು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ಕೊಡೋ ಅವಶ್ಯಕತೆಗಳಿಲ್ಲ. ಎಲ್ಲರ ಯಂತ್ರಗಳನ್ನು ಯೂಸ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳಾಗಿದ್ದೀರಿ. ತಂತ್ರಗಳು ಯೂಸ್ ಮಾಡೋದು ಗೊತ್ತಿಲ್ಲ, ಜೊತೆಗೆ ಮಂತ್ರಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ನೋಡೋಣ ಮುಂದೋಗೋಣ ಹೆಂಗೆ ಅಂತ. ಬಟನ್ಸ್ಗೆ ಸರಿ ಶರ್ಟಿಗೆ ಗುಂಡಿರಲಿಲ್ಲ. ಈ ಕಡೆ ಒಂದು ಸ್ವಲ್ಪ ದಾರ, ಈ ಕಡೆ ಒಂದು ಸ್ವಲ್ಪ ದಾರ ಬಿಟ್ಬಿಟ್ಟು ಕಟ್ಕೋತಾ ಇದ್ದೆ.
ಯಾರೋ ಒಬ್ಬ ಗುಂಡಿ ಕಟ್ಟಿದ್ದ, ಎಷ್ಟು ಸಿಂಪಲ್ ಆಯ್ತು ನೋಡಿ. ಕನ್ನಡಕಕ್ಕೆ ಕಿವಿ ಹಿಂದ್ಗಡೆ 6 ಇರಲಿಲ್ಲ ಮುಂಚೆ. ಹೆಂಗಿತ್ತು ಹೇಳಿ ಕನ್ನಡಕ? ಈ ಕೋಟಲ್ ಇಟ್ಕೊತಿದ್ರು ಒಂದು ಬೂತ್ ಕನ್ನಡಿನ, ಹಿಂಗ್ ಇಟ್ಕೊಂಡು ಹಿಂಗ್ ಹೋದವರು ಮತ್ತೆ ವಾಪಸ್ ಜೋಬಲ್ಲಿ ಇಟ್ಕೊಳ್ಳೋರು. ಈಗ ಬಂತು, ಲೈಟ್ ವೇಟ್ ಬಂತು, ಯಾವ್ಯಾವ ತರದ ಫ್ರೇಮ್ ಬೇಕು, ಚಿನ್ನದ ಬಣ್ಣದ ಫ್ರೇಮ್ ಇಂದ ಹಿಡಿದು ಫ್ರೇಮ್ಲೆಸ್ ಏನೇನೋ ಬಂದ್ಬಿಟ್ಟು ಕನ್ನಡಕ. ಇದೆಲ್ಲ ಇನ್ನೋವೇಷನ್, ಇದೆಲ್ಲ ಟೆಕ್ನಾಲಜಿನೇ. ಟೆಕ್ನಾಲಜಿ ತಂತ್ರಕ್ಕೆ ಟೆಕ್ನಾಲಜಿಗೆ ಬೇಸಿಕ್ ಪಾಸಿಬಿಲಿಟಿ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ? ಮೋಟಿವೇಶನ್. ಅದೇ ಮಂತ್ರ ಸರ್. ಮಂತ್ರ ಅಂದ್ರೆ ಮೋಟಿವೇಶನ್. ಓಕೆ, ಯಂತ್ರ ಪ್ಲಸ್ ಮಂತ್ರ ಇಸ್ ಈಕ್ವಲ್ ಟು ಟ್ರಾನ್ಸ್ಫಾರ್ಮೇಶನ್. ಎಮೋಷನ್ಸ್, ದೆನ್ ಎಮೋಷನ್ಸ್ ವಿಲ್ ಗಿವ್ ಯು ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ, ಕೆಲವು ಎಮೋಷನ್ಸ್ ಜೊತೆ ನೀವು ಸ್ಟ್ರಕ್ ಆದ್ರೆ ಅಂದ್ರೆ ಜೀವನದಲ್ಲಿ ಎಲ್ಲ ಇದ್ರೂ ಖುಷಿಯಾಗಿರಕ್ಕಾಗಲ್ಲ. ಪಾಸಿಟಿವ್ ಎಮೋಷನ್ಸ್ ಜೊತೆ ನೀವು ಸ್ಟ್ರಕ್ ಆದ್ರೆ ಅಂದ್ರೆ ಏನು ಇಲ್ಲದೆ ಸಂತೋಷವಾಗಿರ್ಬೋದು. ನಿಮ್ ಸಂತೋಷನ ಕಸ್ಕೊಳ್ಳೋ ಹಕ್ಕು ತಾಕತ್ತು ಯಾರಿಗಿರಲ್ಲ. Towards success does not happen by chance. It is the result of a well structured plan and consistent efforts. ನೋಡಿ, ಸಕ್ಸಸ್ ಅಂತ ತಕ್ಷಣ ಎಷ್ಟೋ ಜನ ಅಂತಾರೆ, ಮೈ ಪ್ಲಾನಿಂಗ್ ಇಸ್ ವೆರಿ ಗುಡ್, ಮೈ ಎಕ್ಸಿಕ್ಯೂಷನ್ ಇಸ್ ವೆರಿ ಗುಡ್, ಮೈ ಇಂಟೆನ್ಷನ್ ಇಸ್ ವೆರಿ ಗುಡ್ ಅಂತ. ಬಟ್ ನೆನಪಿರ್ಲಿ, ವಿತೌಟ್ ಕನ್ಸಿಸ್ಟೆನ್ಸಿ ನಥಿಂಗ್ ಇಸ್ ಪಾಸಿಬಲ್. ಸೊ ಕನ್ಸಿಸ್ಟೆನ್ಸಿ